ಈ ಮೂರು ವಿಪತ್ತಿನ ಸಂದರ್ಭಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಚಾಕಚಕ್ಯತೆಯಿಂದ ಅಣಕು ಪ್ರದರ್ಶನವನ್ನು ನಡೆಸತಕ್ಕಂಥ 102 ಸಿಬ್ಬಂದಿಗೆ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ. ಇದು ಒಂದು ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್ ಮಾಡುವಾಗ ಬಹಳ ಮುಖ್ಯವಾಗಿ ನಮಗೆ ಆ ಸಿಚುವೇಶನ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆದರೆ ವಾಸ್ತವದಲ್ಲಿ ಪರಿಸ್ಥಿತಿನೇ ಬೇರೆ ಇರುತ್ತೆ. ವಾಸ್ತವ ಪರಿಸ್ಥಿತಿಯನ್ನ ನಾವು ಹೇಗೆ ನಿಭಾಯಿಸಬಹುದು ಅನ್ನೋದಕ್ಕೆ ಇದು ಒಂದು ಮಾರ್ಗ, ಒಂದು ಮಾಧ್ಯಮ ಅಷ್ಟೇ. ನನ್ನ ಪ್ರಕಾರ ವಿಪತ್ತುಗಳು ಯಾವ ಸಂದರ್ಭದಲ್ಲಾದ್ರೂ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಸಂಭವಿಸಬಹುದು. ಆ ರೀತಿ ಸಂಭವಿಸಿದಾಗ ನಾವು ಸಂಪೂರ್ಣವಾಗಿ ಸನ್ನದ್ಧರಾಗಿರಬೇಕು. ಮಾನಸಿಕವಾಗಿ ಮತ್ತು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದ್ರ ಮೂಲಕವಾಗಿ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಗಮನಿಸಿದ್ದೇನಪ್ಪ ಅಂದ್ರೆ ದಿ ಎಕ್ಸಲೆಂಟ್ ಕೋಆರ್ಡಿನೇಷನ್ ಅಮಾಂಗ್ ಆಲ್ ದ ಸ್ಟಾಫ್ ಮೆಂಬರ್ಸ್, ಆಲ್ ದ ಪೊಲೀಸ್, ಹೋಮ್ ಗಾರ್ಡ್ಸ್, ಫೈರ್, ಹೆಲ್ತ್ ಅಂಡ್ ಅದರ್ ಕಮಾಂಡರ್ಸ್. SOP ಅಂತ ಇರುತ್ತೆ ಪ್ರತಿಯೊಂದು ಇದಕ್ಕೂ ಕೂಡ. ಆ ಸಂದರ್ಭದಲ್ಲಿ ಆ SOP-ಯನ್ನು ಚಾಚೂತಪ್ಪದೆ ಪಾಲಿಸುವುದರ ಮೂಲಕ ಈ ರೀತಿಯಾದ ಪರ್ಫೆಕ್ಟ್ ಕೋಆರ್ಡಿನೇಷನ್ ಅನ್ನ ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಅಲ್ಲಿ ಏನೋ ವಿಪತ್ತು ಸಂಭವಿಸಿದೆ, ಆ ವಿಪತ್ತು, ಆ ಸಂದರ್ಭ, ಅದ್ರ ಬಗ್ಗೆ ಮಾತ್ರ ನಮಗೆ ನೆನಪಿರಬೇಕು ವಿನಃ ಆ ವಿಪತ್ತು ನಮ್ಮ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನ ಬೀರಬಾರದು. That means you need to have control over all your emotions. ಒಂದು ಸಂದರ್ಭದಲ್ಲಿ ಏನೋ ಒಂದು ಬೆಂಕಿ ಬಿತ್ತು ಅಂದಾಗ, ಆಕ್ಸಿಡೆಂಟ್ ಆಯ್ತು ಅಂದಾಗ, ಅಥವಾ ಅಲ್ಲೊಂದು ಲ್ಯಾಂಡ್ ಸ್ಲೈಡ್ ಆಯ್ತು, ಒಂದು ಕನ್ನಡ ಕುಸಿತು ಅಂದಾಗ ಜನ ಸೇರ್ತಾರೆ. ಜನ ಸೇರಿದಾಗ ಸಹಜವಾಗಿ ಆ ಮಾಬ್ ಅಂತ ಕರಿತೀವಿ. ಕ್ರೌಡ್ ಇಸ್ ಡಿಫರೆಂಟ್ ಫ್ರಮ್ ಮಾಬ್, ಅಂಡ್ ಮಾಬ್ ಇಸ್ ವಾಟ್ ಇಟ್ಸ್ ಓನ್ ಮೆಂಟಾಲಿಟಿ. ಆ ಮಾಬ್ ಅನ್ನ ಹ್ಯಾಂಡಲ್ ಮಾಡಬೇಕಾದ್ರೆ our police have to be properly trained and mob mentality na artha ಮಾಡಿಕೊಂಡು ಮ್ಯಾನೇಜ್ ಮಾಡೋದಿದೆಯಲ್ಲ, that is also very very important. ಇದ್ರ ಜೊತೆಯಲ್ಲಿ ಆ ಎಮೋಷನ್ಸ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನೋ ಒಂದು ಅವಘಡ ಆಯ್ತು ಅಂದಾಗ ಎಲ್ಲರಿಗೂ ಕೂಡ ಆ ಎಮೋಷನ್ಸ್ ರೈಸ್ ಆಗ್ತಾ ಇರುತ್ತೆ. ಅಂದ್ರೆ ಭಾವನಾತ್ಮಕವಾಗಿ ನಾವು ತೀವ್ರವಾಗಿ ಸ್ಪಂದಿಸ್ತೀವಿ, ಆ ಕೆಲಸವನ್ನೇ ಮಾಡಬಾರ್ದು. There are two parts in the human mind. One is rational mind and the other one is emotional mind. When emotional mind becomes active, rational mind becomes inactive. So, ಈ ಸಂದರ್ಭ ಏನಾಗುತ್ತಂದ್ರೆ, the only emotional minds will be very very active and super active. ಅದನ್ನ ಕಂಟ್ರೋಲ್ ಮಾಡಿಕೊಂಡು ನೀವು ಇಂತಹ ಸಂದರ್ಭವನ್ನ ನಿಭಾಯಿಸತಕ್ಕಂಥ ದಿಕ್ಕಿನಲ್ಲಿ ಹೇಗೆ ಅಭ್ಯಾಸ ಮಾಡಿದ್ದೀರಿ, ಇದು ನನ್ನ ಪ್ರಕಾರ ಬಹಳ ಉತ್ತಮವಾದಂತಹ ಒಂದು ಬೆಳವಣಿಗೆ. ತಾವೆಲ್ಲರೂ ಕೂಡ ಇದೇ ರೀತಿ ಒಂದು ಸಾರ್ವಜನಿಕರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಈ ರೀತಿ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಸಾರ್ವಜನಿಕರಲ್ಲಿ ಮೆಸೇಜ್ ಹೋಗ್ಬೇಕು. ಇಲ್ಲ, ನಾವು ಸಾರ್ವಜನಿಕರ ಜೀವ ರಕ್ಷಣೆ ಮಾಡ್ತಕ್ಕಂಥವ್ರು, ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ನಾವು ನಿಮ್ಮ ರಕ್ಷಣೆಯನ್ನು ಮಾಡೋದ್ರಲ್ಲಿ ನಾವು ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೇವೆ, ಆ ಆತ್ಮವಿಶ್ವಾಸ ನಮಗಿದೆ ಅನ್ನೋದನ್ನ, ಆ ಸಂದೇಶವನ್ನು ನಾವು ಸಾರ್ವಜನಿಕರಿಗೆ ಕಳಿಸಬೇಕು. ಆ ಒಂದು ಸಂದೇಶವನ್ನ ಇಂತಹ ಪ್ರಕ್ಷುಬ್ಧ ವಾತಾವರಣದಲ್ಲಿ ಬಹಳ ಚೆನ್ನಾಗಿ ತಾವು ನಿಭಾಯಿಸಿದ್ದೀರಿ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಇಲ್ಲಿ ಭಾಗವಹಿಸತಕ್ಕಂಥ ಪೊಲೀಸ್ ಸಿಬ್ಬಂದಿ, ಹೋಮ್ ಗಾರ್ಡ್ ಸಿಬ್ಬಂದಿ, ಫೈರ್ನವರು, ಅಗ್ನಿಶಾಮಕರವರು, ವೈದ್ಯರ ಒಂದು ತಂಡ, ಆಮೇಲೆ ಕಮಾಂಡೋ ಪಡೆ, ಇನ್ನು ಉಳಿದವರು ಯಾರನ್ನೇ ಇದ್ದೀರಿ, ನಿಮಗೆ ನಮ್ಮ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸಿದ್ದೇನೆ. ನಮಸ್ಕಾರ.